ಈ ದೇಶದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ದೂರವಿಡಬೇಕು ಎಂದು ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತಂದಿರುವ ಒಂದು ಕಾನೂನು ಯಾವುದು ಹೇಳಿದರೆ ಅದು SIR. ಈ SIRನ ದುರುದ್ದೇಶ ಏನು ಹೇಳಿದರೆ ಬಿ ಜೆ ಪಿಯವ್ರದ್ದು ಇಷ್ಟೇ, ಕಾಂಗ್ರೆಸ್ಸನ್ನು ಈ ದೇಶದಿಂದ ಅಧಿಕಾರದಿಂದ ದೂರ ಇಡಬೇಕು. ಯಾಕೆ ಹೇಳಿದರೆ ಕಳೆದ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಅವರು ಒಂದು ಘೋಷಣೆ ಆಗಿತ್ತು, ಅಬ್ ಕಿ ಬಾರ್ 400 ಪಾರ್ ಅಂತ. ಯಾವಾಗ ಆ 400 ಅವರಿಗೆ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ವಾ, ಆಗ ಅವರು ಬೇರೆ ದಾರಿಯನ್ನು ಕಂಡುಕೊಂಡರು, ಅದು SIR ಉಪಯೋಗ ಮಾಡಿದರೆ ಈ ದೇಶದಲ್ಲಿ ಕಾಂಗ್ರೆಸ್ಸನ್ನು ಮತ್ತು BJP ಯಾವುದೇ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವರಿಗೆ ಗೊತ್ತಾಯಿತು. ಅದಕ್ಕೆ ಅತಿ ದೊಡ್ಡ ಉದಾಹರಣೆ ಅದು ಪಶ್ಚಿಮ ಬಂಗಾಳ, ದೆಹಲಿ ಇರ್ಬೋದು, ಹರಿಯಾಣ ಇರ್ಬೋದು, ಬಿಹಾರ ಇರ್ಬೋದು. ತಮಿಳುನಾಡಿನಲ್ಲಿ ಮತ್ತು ಕೇರಳದಲ್ಲಿ ಕೂಡ ಇದನ್ನು ಪ್ರಯತ್ನ ಪಟ್ಟರು. ಅಲ್ಲಿಯ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಅಲ್ಲಿ ಜಾಸ್ತಿ ಮತಗಳನ್ನು ರದ್ದು ಮಾಡಲಿಕ್ಕಾಗಲಿಲ್ಲ. ಅದನ್ನು ಅಲ್ಲಿ BJPಗೆ ಬೇಸ್ ಕೂಡ ಇಲ್ಲ, ಹಾಗಾಗಿ ಅಲ್ಲಿ ಅದು ಪರಿಣಾಮಕಾರಿ ಆಗಲಿಲ್ಲ. ಬಿಹಾರದಲ್ಲಿ 64 ಲಕ್ಷ ಮತದಾರರನ್ನು ತೆಗೆದ್ರು. ಅವರು ತೆಗೆಯುವಾಗ ಹೇಳಿದರು, ನಾವು ಬಾಂಗ್ಲಾ ನುಸುಳುಗೋಳರನ್ನು ತೆಗಿಲಿಗೋಸ್ಕರ ಮಾಡ್ತೇವೆ ಅಂತ ಹೇಳಿದರು. ಆದರೆ ಅಲ್ಲಿ ವಿದೇಶಿಯರು ಸಿಕ್ಕಿದ್ದು 10 ಜನ. ಆ 10 ಜನರಲ್ಲಿ 7 ಜನ ನೇಪಾಳದಿಂದ ಬಿಹಾರಕ್ಕೆ ಮದುವೆಯಾಗಿ ಬಂದವರು ಮತ್ತು ಸಿಕ್ಕಿದ್ದು ಇಬ್ಬರು ಮೃತರಾಗಿದ್ದಾರೆ. ಅಂದರೆ 64 ಲಕ್ಷ ಮತದಾರರನ್ನು ತೆಗೆದು ಅವರು ಹಿಡಿದದ್ದು ಒಬ್ಬರನ್ನು. ಅಂದರೆ ಇವರ ಉದ್ದೇಶ ಸ್ಪಷ್ಟ, ಈ ದೇಶದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ದೂರ ಇಡಬೇಕು. ಅವರ ಲೆಕ್ಕಾಚಾರ ಅತಿ ಸೂಕ್ಷ್ಮವಾಗಿ ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರ ಟಾರ್ಗೆಟ್ ಒಂದು ಬೂತಿನಲ್ಲಿ 100 ಜನ ಮಹಿಳೆಯರು, ಹಿಂದುಳಿದ ವರ್ಗದವರು, ವಿಶೇಷವಾಗಿ ಅಲ್ಪಸಂಖ್ಯಾತರು ಮತ್ತು ಬಡವರ್ಗದವರು, ಅವಿದ್ಯಾವಂತರನ್ನು ಸೇರಿ 100 ಜನರನ್ನು ಅವರು ಟಾರ್ಗೆಟ್ ಮಾಡ್ತಾರೆ. 100 ಜನ 209 ಬೂತ್ ಆಗುವಾಗ ಕಾರ್ಕಳದಲ್ಲಿ 20,900 ಜನ ಆಗ್ತಾರೆ. 20,900 ಜನ ಮತದಾರರನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ನಮಗೆ ಪ್ರಶ್ನೆ ಬರ್ಬೋದು, ಆ 20,900ರಲ್ಲಿ BJP ಮತದಾರರಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬರ್ಬೋದು. ಆ 20,000ದಲ್ಲಿ ಒಂದು ಬೂತಿಗೆ 30 ಜನರು BJPಯವರಾದರೂ ಕೂಡ 209 ಆಗುವಾಗ ಅಲ್ಲಿ ಆಗೋದು 6,270 ವೋಟ್ಗಳು. ಆದರೆ ಕಾಂಗ್ರೆಸ್ನವ್ರು ಕಳ್ಕೊಳ್ಳೋದು 14,700 ವೋಟುಗಳು. ಕಾಂಗ್ರೆಸ್ಸಿನ 14,700 ವೋಟುಗಳನ್ನು ತೆಗಿಲಿಕ್ಕೆ ಶೇಖರಣ್ಣ ಅವರು 6,000 BJPಯ ಮತದಾರರನ್ನು ಬಲಿ ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಇದು BJPಯ ಅತ್ಯಂತ ಸೂಕ್ಷ್ಮ ವಿಚಾರ. ಅವರ 6,000 ಜನರ ಮತದಾರರನ್ನು ಅವರು ಬಲಿ ಕೊಡ್ತಾರೆ ಅಂದರೆ ನಮ್ಮ 14,000 ಮತದಾರನ ನಾವು ಕಳ್ಕೊಳ್ತೇವೆ. ಇದರ ಉದ್ದೇಶ ಇಡೀ ರಾಜ್ಯದಲ್ಲಿ ಮುಂದಿನ ಅಸೆಂಬ್ಲಿ ಚುನಾವಣೆಗೆ 95 ವಿಧಾನಸಭಾ ಕ್ಷೇತ್ರಗಳನ್ನು ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ 5,000 ಮತಗಳಿಂದ, 10,000 ಮತಗಳಿಂದ, 11,000 ಮತಗಳಿಂದ, 2,000 ಮತಗಳಿಂದ ಗೆದ್ದ ತುಂಬ ಜನ MLA ಇದ್ದಾರೆ. ಅವರನ್ನೆಲ್ಲ ಲೆಕ್ಕಾಚಾರ ಹಾಕಿ ಸುಮಾರು 95 ಅಸೆಂಬ್ಲಿ ಕ್ಷೇತ್ರಗಳನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾಳೆಯಿಂದ, ಇವತ್ತು ತಾರೀಕು 29, ಇವತ್ತು ರಾತ್ರಿಯಿಂದ ನಮ್ಮ ಮತದಾರರ ಪಟ್ಟಿ ಶೂನ್ಯ. ಇವತ್ತು ರಾತ್ರಿಯಿಂದ ನಮ್ಮ ಮತದಾರರ ಪಟ್ಟಿ ಶೂನ್ಯ, ಯಾರ ಓಟು ಶೂನ್ಯ ಆಗ್ತದೆ. ನಾಳೆಯಿಂದ ನಿಮ್ಮ ಮನೆಗೆ BLOಗಳು ಬಂದಾಗ ಯಾರು ನೀವು ಅರ್ಜಿಯನ್ನು, ಫಾರ್ಮನ್ನು ಫಿಲಪ್ ಮಾಡಿ ಕೊಡ್ತೀರಿ ಅವರ ಹೆಸರು ಮಾತ್ರ ಮತದಾರ ಪಟ್ಟಿಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಇವತ್ತಿಂದ ಎಲ್ಲ ಡಿಲೀಟ್ ಮುಗೀತು. ನಾಳೆಯಿಂದ ಆ ಪ್ರಕ್ರಿಯೆ ಪ್ರಾರಂಭ. ನಾಳೆ ನಾವು ಯಾರೆಲ್ಲ ಅರ್ಜಿ ಕೊಡ್ತೇವೆ ಅವರ ಹೆಸರುಗಳೆಲ್ಲವೂ ಮತದಾರ ಪಟ್ಟಿಯಲ್ಲಿ ಪ್ರಾರಂಭ ಆಗ್ತದೆ. ಈ SIR ಪ್ರಕ್ರಿಯೆಯಲ್ಲಿ ನಮ್ಮ ಜವಾಬ್ದಾರಿ ಏನು ಹೇಳಿದರೆ, BLOಗಳು, ಸರ್ಕಾರದಿಂದ ಯಾವ BLOಗಳನ್ನು ಸರ್ಕಾರ ನೇಮಕ ಮಾಡಿದೆ ಅವರ ಜೊತೆಯಲ್ಲಿ ಆ ವಾರ್ಡಿನಲ್ಲಿರುವ BLO2 ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ನಮ್ಮ ಮತದಾರರಿಗೆ ಆ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮ್ಮ ಮತವನ್ನು ನಾವು ಉಳಿಸಲಿಕ್ಕೆ ಆಗ್ತದೆ. ಕಾರ್ಕಳ ಪುರಸಭೆಯಲ್ಲಿ ನಾವು ಒಂದು ವಾರ್ಡನ್ನು 1 ವೋಟ್ನಿಂದ ಕಳ್ಕೊಂಡಿದ್ದೇವೆ, 2 ವಾರ್ಡನ್ನು 5 ಮತಗಳಿಂದ ಕಳ್ಕೊಂಡಿದ್ದೇವೆ, 1 ವಾರ್ಡನ್ನು 15 ಮತಗಳಿಂದ ಕಳ್ಕೊಂಡಿದ್ದೇವೆ. ನಾನು ಕೇವಲ 16 ವೋಟುಗಳಲ್ಲಿ ವಿನ್ ಆಗಿದ್ದೇನೆ. ಈ SIR ಪ್ರಕ್ರಿಯೆಯಲ್ಲಿ ನಾವು ಸರಿಯಾಗಿ ಪಾಲ್ಗೊಳ್ಳದಿದ್ದರೆ ನಾವು ಕಳೆದುಕೊಳ್ಳುವ 100 ಮತಗಳಿಂದ ಕಾರ್ಕಳ ಪುರಸಭೆಯಲ್ಲಿ 23 ವಾರ್ಡ್ಗಳಲ್ಲಿ ನಮಗೆ ಒಂದು 5 ಗೆಲ್ಲಲಿಕ್ಕೆ ಸಹ ಆಗುವುದಿಲ್ಲ. ನಾವು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಸರಿಯಾದ ಒಂದು ತಾಲೂಕ್ ಪಂಚಾಯತನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಅವರು ರಾಜ್ಯದಲ್ಲಿರುವ 95 ವಿಧಾನಸಭಾ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿರುವಾಗ ನಾವು ಗ್ರಾಮ ಪಂಚಾಯತ್ನವರು ನಾವೆಲ್ಲ ಲೆಕ್ಕಕ್ಕೆ ಇಲ್ಲ. ಆದರೆ DK ಶಿವಕುಮಾರ್ ಹೇಳಿದ್ದಾರೆ, ಈ ಪ್ರಕ್ರಿಯೆಯನ್ನು
ಕಾಂಗ್ರೆಸ್ ಯಾವತ್ತೂ ಸವಾಲನ್ನು ಸ್ವೀಕರಿಸಿದೆ. ಈ ಪ್ರಕ್ರಿಯೆಯನ್ನು ನಾವು ಸವಾಲಾಗಿ ಸ್ವೀಕರಿಸಿದರೆ ಇದು ನಮಗೆ ವರವಾಗಿ ಪರಿಣಮಿಸ್ತದೆ. ನಾವು ಇನ್ವಾಲ್ವ್ ಆದಾಗ ನಾವು ಜನರ ಓಟನ್ನು, ನಮ್ಮ ಮತದಾರರನ್ನು ನಾವು ಓಟ್ ಹಾಕಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಇದು ನಮಗೆ ಪಾಸಿಟಿವ್ ಆಗಿ ವರವಾಗಿ ಪರಿಣಮಿಸ್ತದೆ. ಅದರಿಂದ SIR ಪ್ರಕ್ರಿಯೆ ಅದು ಕಾಂಗ್ರೆಸ್ನವರಿಗೆ ಎಷ್ಟು ತೊಂದರೆ ಆಗ್ತದೆಯೋ ಅಷ್ಟೇ ಅದು BJPಗೆ ವರವಾಗ್ತದೆ ಎನ್ನುವುದಕ್ಕೆ BJPಯವರು ಎಲ್ಲಿಯೂ ಕೂಡ SIR ವಿರುದ್ಧವಾಗಿ ಮಾತಾಡಲಿಲ್ಲ. ಈಗ ಈ ಕಾರ್ಯಾಗಾರಗಳನ್ನು ಮಾಡೋದು, ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು ಯಾರು? ಕಾಂಗ್ರೆಸ್ನವರು ಮಾತ್ರ, ಸಮಾನ ನಾಗರಿಕರು ಮಾತ್ರ. ಮುಸ್ಲಿಂ ಧರ್ಮದವರು ಮಾಡ್ತಾರೆ, ಕ್ರಿಶ್ಚಿಯನ್ ಧರ್ಮದವರು ಮಾಡ್ತಾರೆ, ಕಾರ್ಮಿಕ ವರ್ಗದವರು ಮಾಡ್ತಾರೆ, ಮಹಿಳೆಯರು ಮಾಡ್ತಾರೆ. ಯಾಕೆ BJPಯವರು ಮಾಡ್ತಾ ಇಲ್ಲ? ಯಾಕೆ BJPಯವರು ಮಾಡ್ತಾ ಇಲ್ಲ ಹೇಳಿದರೆ, ಈ SIR ಪ್ರಕ್ರಿಯೆಯಿಂದ ಲಾಭವಾಗೋದು BJPಯವರಿಗೆ ಮಾತ್ರ. BJP ಅಧಿಕಾರ ಬರಲಿಕ್ಕೆ ಅತಿ ದೊಡ್ಡ ಒಂದು ದಾರಿ ಯಾವುದು ಹೇಳಿದರೆ ಇದು SIR. ಅದರಿಂದ ಈ SIR ಪ್ರಕ್ರಿಯೆ ಇನ್ನು 1 ತಿಂಗಳು ಏನು ನಡೀತಾ ಇದೆ ಅದರ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ನಮ್ಮ ಜಾಗೃತಿ ಕರ್ನಾಟಕದವರು, ನೀವೆಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಿ, ಜಾಗೃತಿ ಕರ್ನಾಟಕದವರು ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಪಕ್ಷದ ಜೊತೆ ಸೇರಿಕೊಂಡು ಎಲ್ಲ ಕಡೆ ತರಬೇತಿಗಳನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ಯಾವುದೇ ಸಂದೇಶ ಬೇಡ. BLA 2 ನಿಮ್ಮ ಮನೆಗೆ ಬಂದಾಗ ಫಾರ್ಮನ್ನು ಹೇಗೆ ತುಂಬುವುದು ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ನಾವು ಅದನ್ನು ನಮ್ಮ ವಾರ್ಡ್ಗಳಲ್ಲಿ ಫಾಲೋ ಮಾಡಿದರೆ ಆಯ್ತು ಅಷ್ಟೇ. ನಾವು ಸ್ವಲ್ಪ ದಿನ ಇದರ ಬಗ್ಗೆ ಇನ್ವಾಲ್ವ್ಮೆಂಟ್ ಆದರೆ ನಮಗೆ ನಮ್ಮ ಮತಗಳನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಡೀ ರಾಜ್ಯದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಾವು 6 ಕಡೆ SIR ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಹೆಬ್ರಿ, ಅಜೇಕಾರು, ಕಾರ್ಕಳ ಪುರಸಭೆ, ಇದು ಬೈಲೂರು, ಮಧ್ಯಾಹ್ನ ಚಿರಾಗ್ ಹೋಟೆಲ್ ಬಜಗೋಳಿ ಮತ್ತು ಬೆಳ್ಮಾಣ್ 5 ಕಡೆಯಲ್ಲಿ ಮಾಡಿದ್ದೇವೆ. 5 ಕಡೆಯಲ್ಲಿ ಯಾಕೆ ಮಾಡಿದ್ದು ಹೇಳಿದರೆ, ಈ ಪ್ರಕ್ರಿಯೆ ಕೇವಲ BLO 2 ಇಂದ ಮಾತ್ರ ಸಾಧ್ಯ ಇಲ್ಲ, ಕೇವಲ ಬೂತ್ ಅಧ್ಯಕ್ಷನಿಂದ ಮಾತ್ರ ಸಾಧ್ಯ ಇಲ್ಲ. ಒಂದು ಬೂತಿನಿಂದ 4 ಜನ 5 ಜನ ಬಂದಾಗ ನೀವು ಒಬ್ಬರಿಗೊಬ್ಬರು ಪೂರಕವಾಗಿ ಮಾತಾಡಿಕೊಂಡು ಇನ್ವಾಲ್ವ್ಮೆಂಟ್ ಆದರೆ ಮಾತ್ರ ನಾವು ಈ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಿಮ್ಮ ಕ್ಷೇತ್ರಕ್ಕೆ ಬಂದು ಈ SIR ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ವಿಶೇಷವಾಗಿ ಇವತ್ತು ಪಕ್ಷಕ್ಕೆ ನಿಮ್ಮ ಅಗತ್ಯ ಇತ್ತು. ಇವತ್ತು ಪಕ್ಷ ಸಂಕಟದಲ್ಲಿರುವಾಗ ಪಕ್ಷಕ್ಕೆ ನಿಮ್ಮ ಅಗತ್ಯ ಇತ್ತು. ಇವತ್ತು ಅದನ್ನು ಮನಗೊಂಡು ನೀವು ಯಾರೆಲ್ಲ ಇವತ್ತು SIR ಪ್ರಕ್ರಿಯೆಗೆ ನೀವು ಬಂದಿದ್ದೀರಿ, ನಿಮಗೆ ಎಲ್ಲಿಗೂ ಕೂಡ ಪಕ್ಷದ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪಕ್ಷ ಅಧಿಕಾರದಲ್ಲಿ ಇರುವಾಗ, MLA ನಮ್ಮದು ಇರುವಾಗ, MP ನಮ್ಮದು ಇರುವಾಗ ನಾವು ಕೆಲಸ ಮಾಡಿಸಲಿಕ್ಕೆ ತುಂಬ ಜನ ಬರ್ತೇವೆ, ಎಲ್ಲರೂ ಬರ್ತಾರೆ. ಆದರೆ ಪಕ್ಷ ಕಷ್ಟದಲ್ಲಿರುವಾಗ, ಪಕ್ಷಕ್ಕೆ ನಿಮ್ಮ ಅಗತ್ಯ ಯಾವಾಗ ಬೇಕು ಆಗ ಬಂದವರು ಯಾರು ಹೇಳಿದರೆ ನೀವು ನಿಜವಾದ ಪಕ್ಷದ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇವತ್ತು ನಿಮ್ಗೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅವರು SIR ಪ್ರಕ್ರಿಯೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ನಿಮಗೆ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿ. ಸ್ವಲ್ಪ ಮಳೆ ಬರೋದ್ರಿಂದ ಶಬ್ದದ ಡಿಸ್ಟರ್ಬೆನ್ಸ್ ಇದೆ, ಹತ್ತಿರ ಬಂದು ಕೂತ್ಕೊಂಡು ಅವರ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿಕೊಂಡು ನಿಮಗೆ ಮತದಾರ ಪಟ್ಟಿ, ನಿಮಗೆ ವೋಟರ್ ಲಿಸ್ಟ್ ಕೊಟ್ಟಿದ್ದೇವೆ. 2025 ವೋಟರ್ ಲಿಸ್ಟ್ ಮತ್ತು 2002 ವೋಟರ್ ಲಿಸ್ಟ್. ನಿಮಗೆ 2002 ವೋಟರ್ ಲಿಸ್ಟಲ್ಲಿ ಹೆಸರನ್ನು ಅವರು ಕೇಳ್ತಾರೆ. ಆಗ ಆ ಪಟ್ಟಿಯನ್ನು ನೀವು ನೋಡಿದಾಗ 2002 ವೋಟರ್ ಲಿಸ್ಟ್ ನಿಮ್ಮ ಹೆಸರೆಲ್ಲ ಅದರಲ್ಲಿ ಗೊತ್ತಾಗ್ತದೆ. ನೀವು BLOಗಳ ಜೊತೆ ನೀವು ಸೇರಿಕೊಂಡು ಈ ಪ್ರಕ್ರಿಯೆಗೆ ಬಂದರೆ ನಾವು ಯಶಸ್ವಿಯಾಗಿ ಮಾಡ್ತೇವೆ ಅನ್ನುವಂಥ ನಂಬಿಕೆ ನನಗೆ ನಿಮ್ಮೆಲ್ಲರ ಮೇಲೆ ಇದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿದ ವಿಶೇಷವಾಗಿ ದುರ್ಗಾನಗರ ಉದಯ ಅವರಿಗೆ ಮತ್ತು ಇವರಿಗೆಲ್ಲರಿಗೂ ಕೂಡ ಉಸ್ತುವಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಗ್ರಾಮೀಣ ಅಧ್ಯಕ್ಷರುಗಳು, ಎಲ್ಲ ಗ್ರಾಮೀಣ ಅಧ್ಯಕ್ಷರು ಮತ್ತು ಅನಿಲಣ್ಣ ಅದು ಸೇರಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಇದು ಸೇರಲಿಕ್ಕೆ ಅವರೆಲ್ಲರೂ ಕೂಡ ಕಾರಣರಾಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.